ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧೋಗತಿಗೆ ಹೋಗಿಬಿಟ್ಟಿದೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪನವರು ಕೊಟ್ಟಿರುವಂತ ಹೇಳಿಕೆ ಇದು. ಕಾಂಗ್ರೆಸ್ ಸರ್ಕಾರ ಅಧೋಗತಿಗೆ ಹೋಗಿಬಿಟ್ಟಿದೆ. ಶಿವಮೊಗ್ಗದಲ್ಲಿ ಮಾತನಾಡ್ತಾ ಹೇಳ್ತಾರೆ ಮಾಜಿ ಸಚಿವರಾಗಿರುವಂತ ಈಶ್ವರಪ್ಪನವರು. ಸದ್ಯ ಕಾಂಗ್ರೆಸ್ನಲ್ಲಿ ಈಗ ಎಲ್ಲರೂ ಕೂಡ ಸಿಎಂ ಆಕಾಂಕ್ಷಿಗಳಾಗ್ಬಿಟ್ಟಿದ್ದಾರೆ. ಸಚಿವ ಪರಮೇಶ್ವರ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಈಗ ಡಿಕೆ ಸಿಎಂ ಆಗೋದಕ್ಕೆ ಎಲ್ಲಾ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರು ಮಂತ್ರಿ ಸ್ಥಾನಕ್ಕೆ ಆಗ್ರಹಿಸಿ ಶಾಸಕರಿಂದ ಪತ್ರ ಬರೆಯಲಾಗ್ತಿದೆ. ಕಾಂಗ್ರೆಸ್ ಜನರು ಬಹುಮತವನ್ನ ಕೊಟ್ಟಿದ್ದಾರೆ. ಜನರು ಅವರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಬಹುಮತವನ್ನ ಕೊಟ್ಟಿದ್ರೂ ಕೂಡ ಆಡಳಿತ ವಿಫಲವಾಗ್ತಿದೆ. ರಾಜ್ಯ ಸರ್ಕಾರದ ಧೋರಣೆಗೆ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಬೇಡವೇ ಬೇಡ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಶ್ವರಪ್ಪನವರು ಕಿಡಿಕಾರ್ತಿದ್ದಾರೆ. ಅಂದ್ರೆ ಈ ಸರ್ಕಾರ ಅಧೋಗತಿಗೆ ಹೋಗಿದೆ. ಎಲ್ಲರೂ ಕೂಡ ಸಿಎಂ ಆಕಾಂಕ್ಷಿಗಳಾಗ್ಬಿಟ್ಟಿದ್ದಾರೆ. ಸಚಿವ ಪರಮೇಶ್ವರ್ ಅವರು ಕೂಡ ಈಗ ಆಡ್ ಆನ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅಂತೂ ಕೇಳೋದೇ ಬೇಡ, ಮೊದಲಿಂದಲೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಶಾಸಕರೆಲ್ಲ ಪತ್ರ ಬರೆದ್ರಲ್ಲ, ನಮಗೂ ಕೂಡ ಸ್ಥಾನ ಕೊಡಿ, ಮೊದಲ ಬಾರಿ ಗೆದ್ದವರು MLCಗಳು ವಿಚಾರ, ಇವೆಲ್ಲವನ್ನ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರದ ಈ ಆಡಳಿತದಿಂದ ಜನ ಬೇಸತ್ತಿದ್ದಾರೆ ಅಂತ ಈಶ್ವರಪ್ಪನವರು ತಮ್ಮ ಅಸಮಾಧಾನವನ್ನು ಹೊರಗಾಕಿದ್ರು.